ಆಚೆ ಹೋಗ್ತಾ ಇದೀರಿ. ಎಲ್ಲಿಗೆ ಹೋಗ್ತಾ ಇದೀರಿ? ನಾನು ಇನ್ಸಲ್ಟ್ ಮಾಡಿಲ್ಲ. ನಾವು ಏನ್ ಮಾಡ್ತೈತೆ ಸರ್ಕಾರ? ಅವನ್ ಸವಾಸ ಮಾಡಿ ನಿತ್ಕಾರಂಗ ಆಯ್ತು ಇವಾಗ. ಹಲೋ ಗೆಳೆಯರೇ ಮತ್ತು ಗೆಳತಿಯರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Big T-shirt Billy, watch on my wrist but I want that diamond. ಇವಾಗ ನಾನು ನಮ್ಮ ಮಚ್ಚನು ಸುದೀಪ್ ಮಚ್ಚನು ಆಚೆ ಹೋಗ್ತಾ ಇದ್ದೀರಿ. ಎಲ್ಗೆ ಹೋಗ್ತಾ ಇದ್ದೀರಿ? ಎಲ್ಕ ಹೋಗ್ತಾ ಇದ್ದೀರಿ? ಫುಲ್ ವಿಡಿಯೋ ನೋಡಿ, ಎಲ್ಗೆ ಹೋಗ್ತಾ ಇದ್ದೀರಿ ಅಂತ ಗೊತ್ತಾಗುತ್ತೆ. ಇವಾಗ ನಾನು ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ ನಡ್ಕೊಂಡು. ಇಲ್ಲೇ ಪಕ್ಕದ ಮನೆ ಅಂದರೆ ಸ್ವಲ್ಪ ನಡ್ಕೊಂಡು ಹೋದ್ರೆ ಸಿಕ್ಬಿಡ್ತದೆ ಅವ್ರ ಮನೆ. ಅಲ್ಲಿ ಹೋಗ್ತಾ ಇದ್ದೀನಿ. ನಾನು ನಮ್ಮ ಫ್ರೆಂಡ್ ಅವ್ರ ಮನೆಗೆ ಇದ್ದೀನಿ. ಇವಾಗ ಅಮ್ಮು ಜೊತೆ ಆಟ ಆಡ್ತಾ ಇದ್ದೀನಿ. ಅಲ್ಲ ಅಮ್ಮು ಇವಾಗ ಓದ್ತಾ ಇದ್ದೀರಿ. ಫಸ್ಟ್ ಇವಾಗ ಇಲ್ಲಿಂದ ಯಲಹಂಕ ಹೋಗ್ತೀರಿ. ಯಲಹಂಕದಿಂದ ಟ್ರೈನ್ ಹೋಗ್ತೀರಿ. ಇವಾಗ ತಾನೆ ಜಂಕ್ಷನ್ ಹತ್ರ ಬಂದಿದ್ದೀರಿ. ನಾವು ಅಚ್ಚನು ಪಾರ್ಕಿಂಗ್ ಮಾಡ್ತವ್ರೆ. ನಾವು ಇಲ್ಲಿ ಯಲಹಂಕ ಇದೇನು ಹನುಮಾನ್ ಸ್ಟ್ಯಾಚು ಐತಲ್ಲ, ಅಲ್ಲೇ ಪಾರ್ಕಿಂಗ್ ಮಾಡ್ಬೇಕು ಅಂತಿದ್ರಿ. ಬಟ್ ಅಲ್ಲಿ ಪಾರ್ಕಿಂಗ್ ಕ್ಲೋಸ್ ಮಾಡ್ಬಿಟ್ಟೈತಿ. ಅದಕ್ಕೋಸ್ಕರ ಇಲ್ಲಿ ಬಂದು ಪೇ ಮಾಡಿ ಪಾರ್ಕಿಂಗ್ ಮಾಡ್ತಾ ಇದ್ದೀರಿ. ಈಸ್ಕಂತ ಹೋಗ್ತಾ ಇದ್ದೀರಿ. ಇವಾಗ ಹೋಗಿ ಇನ್ನೂ ಅವರು ಬೇಗನೆ ಬಂದಿದ್ದೀರಿ. ಯಾವತ್ತಿದ್ರು ಬೇಗ ಬರಬೇಕು, ಬೇಗ ರೆಸ್ಟಿಂದ ಬರಬೇಕು. ಅರ್ಜೆಂಟಾಗೆಲ್ಲ ಯಾವ ಕೆಲಸ ನಾನು ಮಾಡೋಕ್ಕೆ ಇಷ್ಟಪಡಲ್ಲ. ಬೇಗ ಅರ್ಧ ಅವರು ಬೇಗ ಇದ್ರೂ ಪರವಾಗಿಲ್ಲ, 1 ಅವರ್ ಬೇಗ ಇದ್ರೂ ಪರವಾಗಿಲ್ಲ, ಆರಾಮಾಗಿ ಬರಬೇಕು. ಆ ಥರ ಮೈಂಡ್ ಸೆಟ್ ನಂದು. ಇವಾಗ ಒಳ್ಕೊತೀರಿ. ಇವಾಗ ಟಿಕೆಟ್ ತಗೊಂಡು ಹೋಗ್ತಾ ಇದ್ದೀರಿ. ನಾನು ಡೈರೆಕ್ಟ್ ವರ್ಷ ಆದಮೇಲೆ ನನ್ನ ಟ್ರೈನು ಇವಾಗ ಟಿಕೆಟು ತಗೊಳ್ಳೋದು, ಅವಲ್ಲಿ ಟ್ರೈನ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ಮತ್ತೆ ನನಗೆ. ಹೋಗೋದು ಬರೋದು ನಾನು ಹೋದಾಗೆಲ್ಲ ಯಾರೋ ಒಬ್ಬರಿಂದನೇ ಹೋಗೋದು, ಒಬ್ಬನೆಲ್ಲ ಟ್ರೈನಿಂದ ಹೋಗಲ್ಲ. ಏನು ಇಲ್ಲಿಂದ ದೂರ ಹೋದ್ರೆ ಟ್ರೈನಾಗ ಕಮ್ಮಿ ತಾನೆ. 1,300 ರೂಪಾಯಿ ಕೊಟ್ಟು ನಾನು ಬಸ್ಸಾಗೆ ಹೋಗೇನಿ. ಈಗ ಏನೋ ನಮ್ಮನ್ನು ಗೊತ್ತಾಗಲ್ಲ. ಇಲ್ಲಿ ಟ್ರೈನು ಇಲ್ಲೇ ನಿಂತಿದ್ರೆ ಒಳ್ಳೇದು ಮಚ್ಚ. ನಮ್ಮನ್ನು ಇವು ಬತ್ತ ನನ್ಗೂ ಕನ್ಫ್ಯೂಷನ್. ಅವು ಬರೋ ಭಯ ಸುಡ್ತವೆ. ಅದು ನನಗೂ ಕನ್ಫ್ಯೂಷನ್. ಅದಕ್ಕೋಸ್ಕರ ನಾನು ಇದಾಗಲ್ಲ, ಹೋಗಲ್ಲ. ಅದು ಜನ ಇದ್ರೆ ಮಚ್ಚ ಇನ್ನ ಯಾವ್ದಕ್ಕೆ ಕೊಡ್ತಿರೋ ನಮ್ಮನ್ನು. ಅದು ಪೊಲೀಸರು ಹೋಗ್ಬಿಡ್ತಾರೆ ಸಾಯಕ. ಅದಕ್ಕೋಸ್ಕರ ಗೊತ್ತಾಗಲ್ಲ. ಇವಾಗ ಯಾವ ಪ್ಲಾಟ್ಫಾರ್ಮ್ 4 ಅಲ್ಲಿ ಗೊತ್ತಾ ಇದೀರಿ ನಡ್ಕೊ. ಎಷ್ಟು ಸ್ಟಾಪ್ ಹೋಗ? ಸ್ಟಾಪು ಒಂದು 15 ಅವ. 1 2 3 4 5 6 7 8 9 ಅಷ್ಟೇನಾ? ಎಷ್ಟೊಂದು ಅರ್ಧ ಅವರ? ಏನು 1 ಅವರ? ಏನೇನು ಹೋಗಕ್ಕ 4 ಅವರು 4 ಅವರ್ ಬೇಕಾ? ಇಲ್ಲ ಅಲ್ಲ ಇರೋದು ಅದು. ನೀನು ಪಾಂಡುಪುರ ಇಲ್ಲ ಅಲ್ಲ ಇರೋದು. ಕಿಲೋಮೀಟರ್ ಹೋಗ್ಬೇಕು. ಹೌದು, ಅಷ್ಟೊತ್ತು ಕುತ್ಕೋಬೇಕು ನಾವು. 3.5 hour ತೋರಿಸ್ತೈತೆ. ಟ್ರೈನ್ ನಿನ್ನ ಬೇಗ ಹೋಗ್ಬೇಕಲ್ಲ. ಅವ್ರು ಸ್ಟಾಪ್ ಇರ್ತದಲ್ಲ, ಟ್ರೈನ್ ಡಿಲೇ ಆಗೈತೆ. ಹಂಗ ನಾನು ಇನ್ನ ಬೇಗ ಹೋಗಿ ನಾವು ಗಾಡಿಯಾಗ ಹೋದಾಗೆ ಬೇಗ ಹೋಗಿರೋ ನಾಗ ಗಾಡಿಗಳಲ್ಲಿ 3 hour 8 ನಿಮಿಷ ತೋರಿಸ್ತೀವಿ. ಇವಾಗ 4 ಅವರ್ 3.5 hour ಜರ್ನಿ ಮಾಡಬೇಕು. ಹೋಗಿ ಜರ್ನಿ ಮಾಡೋಣ. ನನ್ನ ಕೆಲಸಕ್ಕೆ ಇರ್ತಾವಲ್ಲ ಎಡಿಟ್ ಮಾಡೋದು ಮಾಡೋಣ. ವೇಟಿಂಗ್ ಫಾರ್ ಟ್ರೈನ್. ನಾವು ಬಂದಿದ್ದ ತಕ್ಷಣ ಹೋಗ್ಬಿಡ್ದೆ. ಏನ್ ಕಣ್ಣಲ್ಲ ಕೆಂಪು ಔಟ ಮುಚ್ಚ ಯಾಕ ಗೊತ್ತಿಲ್ಲ. ಯಾಕ ಏನ್ ಮಾಡ್ತಿದ್ದೀರಿ ಅವಿಂದರಿ? ಚಳಿ ತಾಳನು ಈ ಚಳಿಯ ಚಳಿಗೋಸ್ಕರ ವಾಕಿಂಗ್ ಮಾಡ್ತಾ ಇದ್ದೀರಿ. ನಕ್ಕ ವಾಕಿಂಗ್. ಇನ್ನು 15 ನಿಮಿಷ ನಮ್ಮ ಟ್ರೈನ್ ಬರ್ತದೆ. ಇವಾಗ ನಾವು ವಾಕಿಂಗ್ ಮಾಡ್ತಾ ಇದ್ದೀರಿ. ಯಾವುದೋ ಒಂದು ಟ್ರೈನ್ ಬಂತು. ಯಾವ್ದಿದೆ ಮಚ್ಚ? ಗೊತ್ತಾಯ್ತು. ಇವಾಗ ಗೂಡ್ಸ್ ಗಾಡಿ. ಟ್ರೈನು ಡಿಲೇ ಆಗ್ತಾನೆ ಇದೆ. ಡಿಲೇ ಬತ್ತಾ. ಇವಾಗ ಅಲ್ಲಿ ಬರ್ತಾ ಇದ್ದಪ್ಪ. ಇದು ನಮ್ದಲ್ಲ, ಗೂಡ್ಸ್ ಗಾಡಿ. ಡಿಲೇ ಆಗಿ ಬಿಸಿಲು ಬಂದ್ಬಿಡ್ತು. ನಮ್ಗೆ ಸ್ವಲ್ಪ ಚಳಿನೂ ಬಿಟ್ಬಿಡ್ತು. ಇವಾಗ ಬಂದಿದ್ದ ನೆಕ್ಸ್ಟ್ ಹೋಗ್ಕೊಬಿಡದೆ.
ಮಚ್ಚನ್ ತಲೆ ಕೆಡ್ಸ್ಕೊಟ್ಟವ್ನು ಯಾಕ ಬಂದಿಲ್ಲ ಅಂತ. ಈಗ ಹಾಫ್ ಅನ್ ಅವರ್ ಡಿಲೇ ಆದ್ರೆ ಯಾರು ಇದು ಮಾಡ್ತಾರೆ ಹೇಳು? ನಾನು ಹೇಳ್ದೆ ನಿನ್ಗ, ಕೇಳಲಿಲ್ಲ. ಇನ್ನ ನಾಷ್ಟ ಬೇರೆ ತಿಂದಿಲ್ಲ. ಅದು ನಾವೇನು ಹೇಳ್ದೆ ಒಟ್ನಾಗ ನಾಷ್ಟ ತಿನ್ಕೊ ಬರೋಣ ಅಂತ. ನಾನು ಬಂದ್ಬಿಡ್ತದೀರೋ ಅಂತ ಇಲ್ಲೇ ಇಸ್ಕೊಂಡ್ ನಮ್ಮನ್ನ ಅದು ಹೇಳ್ದು ಆದ್ಮೇಲೆ ಇನ್ನ ಅರ್ಧವರು 1 hour ಆಯ್ತು. ಅಲ್ಲಿ ಹೇಳಿದ್ಮೇಲೆ 1 hour ನಮ್ಮನ್ನ ಡಿಲೇ ಆಯ್ತು. ಏನ್ ಮಾಡೋದು, ಏನ್ ಈ ತರ ಡಿಲೇ ಆಗ್ಬಿಟ್ರು? ಏನ್ ಮಾಡ್ತಾ ಇದೀಯ ಸರ್ಕಾರ? ಸಂಬಂಧನೇ ಇಲ್ಲ. ಸುಮ್ಮನೆ ಹೇಳ್ದಪ್ಪ. ಸೆಂಟ್ರಲ್ ಗೌರ್ಮೆಂಟ್ ಇದೈತೆ ಇದಕ್ಕೆ ಹೆಚ್ಚಿದೆ. ಇವಾಗ ಬಂದ್ಮೇಲೆ ಎಕ್ಕುತ್ತೀರಿ ಅಷ್ಟೇ. ಅಲ್ಲ ಹತ್ತುತ್ತೀವಿ ಬಂದ್ಮೇಲೆ ಹತ್ತುತ್ತೀವಿ. ಅವಂಕ ಎಷ್ಟೋ ಸಂಬಳ? ಒಂದು 40,000 ಎಕ್ಸ್ಪೀರಿಯನ್ಸು. ನೋಡು ಏನು ಇನ್ಸಲ್ಟ್ ಮಾಡಿಲ್ಲ ಅವನು. ಏನ್ ಮಾಡ್ತೈತೆ ಸರ್ಕಾರ? ಸುಮ್ನೆ ಕಾಮಿಡಿಗೋಸ್ಕರ ಅಷ್ಟೇ. ಅಲ್ಲ ಅವ್ರ ಪಕ್ಕದಲ್ಲಿರೋ ನೋಡಿ, ಅವ್ರಿಬ್ರು ಒಂದೇ ಕೆಲಸ ಮಾಡೋದು, ಆದ್ರೆ ಅವನು ತುಂಬಾ ಡಿಫ್ರೆಂಟ್ ಇದೆ. ಈಚ ಕಡೆ ತಿರ್ಸ ಅವನು ಫ್ಲಾಗ್ ಹಾರ್ಸೋದೆ, ಆದ್ರೆ ಅವನಿಗಿರೋ ವ್ಯಾಲ್ಯೂ ಇವನಿಗಿರೋ ವ್ಯಾಲ್ಯೂ ತುಂಬಾ ಡಿಫ್ರೆನ್ಸ್ ಇದೆ. ಬಂದ ಈ ಕಡೆ ಬಂದು ಗ್ರೀನ್ ಸಿಗ್ನಲ್ ಹಿಂಗೆ ಆಡಿಸ್ತೇನೆ ನೋಡಿ ಅಂತ. ಇವಾಗ ಟ್ರೈನ್ ಮೇಲೆ ಕೈ ನೋಯ್ತೈತಂಕ ದಯವಿಟ್ಟು ಕೈ ನೋಯ್ತೈತೆ. ಟ್ರೈನ್ ಎಕ್ಕಿದ್ಮೇಲೆ ವಿಡಿಯೋ ಮಾಡ್ತಾ ಅಂತೂ ಇಂತೂ ಟ್ರೈನ್ ಬಂತು, ಬರ್ತಿದೆ. ಅಂಕೇಳಲ್ಲಿ ಲೈಟ್ ಆಫ್ ಮಾಡು ಅಂತ. ಏನ್ ಮಾಡ್ತೈತಿ ಸರ್ಕಾರ? ನೋಡಿ ಫ್ರೆಂಡ್ಸ್, ಇನ್ನ ಬೆಳಕಿಲ್ಲ. ಏನ್ ಮಾಡ್ತೈತಿ ಸರ್ಕಾರ? ತೋರ್ಸು ನೋಡ, ಬೆಳಕ್ ಬಂದೈತೆ. ಲೈಟ್ ಆನ್ ಮಾಡ್ಕೊಂಡು ಒಂದು ಏನು ಎಲ್ಲ ಟ್ಯಾಕ್ಸ್ಗಳು ನಮ್ಮ ಮೇಲೆ ಹಾಕ್ತಾರ. ಏನ್ ಮಾಡ್ತೈತೆ ಸರ್ಕಾರ? ಅನ್ಕೋಬೇಕಾಯ್ತು. ಏನ್ ಸ್ಪೀಡ್ ಆಗುತ್ತ ನೋಡು, ಏನ್ ಸ್ಪೀಡ್ ಆಗುತ್ತವನ. ಇನ್ನು ಅಲ್ಲಿರ್ಬೇಕಾಯ್ತಾನ. ನೋಡ್ಸು ಅಲ್ಲಿ ಎಷ್ಟು ಜನ ನೋಡಿ, ಜನ ನೋಡ್ತಾವ. ಜನ ಅವ್ರೆ ಮಚ್ಚಲ್ಲ ಇಲ್ಲಿಯವರೆಲ್ಲ. ನೋಡು, ನೀನ್ ಮುಂದೆ ಹೋಗ್ಬೇಕಂತ ಎಲ್ಲ AC ಕೋಚ್ ಮುಂದೆಗಡೆ. ನಾವ್ ಇವಾಗ ಹೋದ್ರೆ ಜನರಲ್ ಆಗ ಯಪ್ಪ ಇದೊಂದು ಗಾಳಿ ಬರ್ತದೆ ಮಚ್ಚ. ಟ್ರೈನ್ ಪಕ್ಕ ಅಲ್ಲೋಗು, ಬೆಚ್ಚಗಿರ್ತದೆ. ಓ ಬರ ನೀನು. ಅಲ್ಲ ಇಲ್ಲಿ ಬಾರ, ಬೆಚ್ಚಗೆ ಬಾ. ಇಲ್ಲಿ ನಿಮಿಷ ಇಲ್ಲಿ ಬಾರ. ನೋಡು, ಬೆಚ್ಚಗೆ ಇದೆ ಸ್ವಲ್ಪ, ಪರವಾಗಿಲ್ಲ. ನೀವು ಹೋಗ್ಬೇಡಪ್ಪ. ನೋಡಿ ಏನೋ ನೋಡ್ತಾವ ನಾನು. ಏನೋ ನೋಡ್ಕೊಂಡು ಹೋಗ್ತಾವ. ಹೋಗು. ನಿಂತ್ಕೊಳ್ಳಿರಾ ಇವಾಗ ಒಳಗೆ ಹೋಗಿ ಕೂತ್ಕೊಂಡ್ಮೇಲೆ ಕೂತ್ಕೊಂಡ್ಮೇಲೆ ವಿಡಿಯೋ ಮಾಡ್ತೀನಿ. ಎಲ್ಲ ಇಳಿತವ್ರೆ. ನಾನು ಇಲ್ಲಿ ಕೂತ್ಕೊಂಡಿದ್ದೀರಿ ಬೆಚ್ಚಗ. ಇವನೇನೋ ಇದು ಬೇರೆ ಓಪನ್ ಮಾಡ್ಬಿಟ್ಟವನೆ. ಜರ್ನಿ ಐ ಡೋಂಟ್ ಲೈಕ್ ಇಟ್, ಬಟ್ ಜರ್ನಿ ಲೈಕ್ಸ್ ಮೀ. ಏನೇನು ಹೇಳ್ತೀವಿ ಮಚ್ಚ? ಇದೇನಿಲ್ಲ ಮಚ್ಚ. ನಾವು ಆಕ್ಚುಲಿ ಇವಾಗ ತಾನೆ ಸಿವಿಲ್ ಸೆನ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತಾ. ಏನ್ ಮಾತಾಡಿ ಏನ್ ಪ್ರಯೋಜನ ಹೇಳು? ನೋಡ್ಸು ನಮ್ ಜನಗಳು ಮಾಡೋದು ತೋರ್ಸು. ನೋಡ್ಸು. ಇದು ನಮ್ ಜನಗಳು ಮಾಡೋದಲ್ಲ, ಜನರು ಹಾಕೋದು ಸರ್ಕಾರ ಮೇಲೆ. ಎಲ್ಲ ತಿರ್ಗಿ ಹೇಳ್ತೀನಿ. ಮೋದಿ ಸರ್ಕಾರ ಬಂತು, ಸ್ವಚ್ಛ ಭಾರತ್ ಅಂದ್ರು. ಮೋದಿ ಬಂದು ಇವಾಗ ಇನ್ನೇನ್ ಮೋದಿ ಇಳಿಯೋ ಸಮಯ ಬಂತು, ಆದ್ರೂ ಇಲ್ಲಿ ಸ್ವಚ್ಛ ಭಾರತ್ ಆಗಿಲ್ಲ. ಇದು ಏನಕ್ಕಂತೂ ಗೊತ್ತಿಲ್ಲ. ಏನ್ ಮಾಡ್ತೀಯ? ಸರ್ಕಾರ ಜವಾಬ್ದಾರಿ ತಗೋಕ್ಕಾಗಲ್ಲ. ಸಿವಿಲ್ ಸೆನ್ಸ್ ಇರ್ಬೇಕು, ಜನರು ಜವಾಬ್ದಾರಿ ತಗೋಬೇಕು, ಅವಾಗ ಮುಂದೆ ಬರ್ತದೆ. ಇವಾಗ ನಮ್ ಕಾಂಗ್ರೆಸ್ ಸರ್ಕಾರದವರು ಅವ್ರಾದ್ರೂ ಮಾಡ್ಬೋದಲ್ಲ. ನಿಮ್ ಕಾಂಗ್ರೆಸ್ ಸರ್ಕಾರನ? ಕಾಂಗ್ರೆಸ್ ಸರ್ಕಾರದವರು ಫಸ್ಟ್ ಏನಂದ? ಇವಾಗ ಪ್ರೆಸೆಂಟ್ ಇರೋದು ಅದೇ ಸರ್ಕಾರ ತಾನೆ. ಏನು ಅವ್ರಾದ್ರೂ ಮಾಡಿಸ್ಬೋದಲ್ಲ. ಯಾವ್ದು BBMP ಇದನ್ನ ಏನೋ ಚೇಂಜಸ್ ಮಾಡೋರೆ. ಆಗಲ್ಲ, ಜನರು ಮಾಡ್ಬೇಕು. ಏನ್ ಜನ ಮಾಡೋದು? ಅವ್ರು ಕೆಲಸ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಈ ತರ ಕೆಲಸ ಹಾಕಿಲ್ಲ ಅಂದ್ರೆ ಸಾಕು ಅಲ್ಲ. ಇದೆಲ್ಲ ಹೋಲ್ಸ್ಕೊಂಡ್ರೆ ಹಳ್ಳಿ ಜನನೇ ಎಷ್ಟೋ ಬೆಸ್ಟ್. ತೋರ್ಸೋ ನೋಡಿ ಜನರೇ, ಇವಾಗ ಜರ್ನಿ ಮಾಡ್ತಾ ಇದ್ದೀರಿ. ಇನ್ನ ಬೆಂಗಳೂರು ಬಿಟ್ಟು ಆಚೆಗೆ ಹೋಗಿಲ್ಲ ನಾವು. ಇವಾಗ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಇದೀವಿ. ಇನ್ನ ಯಾವಾಗ ಹೋದ್ರೆ ಗೊತ್ತಿಲ್ಲ. ಡಿಲೇ ಮೇಲೆ ಡಿಲೇ 11:30ಗೆ ಪಾಂಡುಪುರ ರೀಚ್ ಆಗ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ ಎಲ್ಲಿಗೆ ಹೋಗ್ತೀವಿ. ಇನ್ನ ಊಟ ತಿಂದಿಲ್ಲ ನಾನು. ಟ್ರೈನಾಗಂತೂ ತಿನ್ನಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ಇಲ್ಲ, ಟ್ರೈನಲ್ಲೇ ತಿನ್ನಿಸ್ತೀನಿ. ಒಳ್ಳೆ ಊಟ ತಿನ್ನಿಸ್ತೀನಿ. ಬೇಡಪ್ಪ, ಒಂದ್ಸತಿ ತಿನ್ಬಿಟ್ಟು ಬೇಡ. ಚೆನ್ನಾಗಿರಲ್ಲ ಮಚ್ಚಲಿ. ಚೆನ್ನಾಗಿರ್ತದ? ಯಾರು ಕರ್ಕೊಂಡೋಗಿ ತಿನ್ನಿಸ್ದವ್ರು ಗಾಡಿ ಬೇಕು ತಗೊಂಡು. ನಂಗೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಟ್ರೈನಲ್ಲಿ ನಾನು ತಿನ್ನಲ್ಲ. ತಿನ್ಸ್ತೀಯ?
ಅಂದ್ರೆ ಬೇರೆ ತರ ಇದ್ ಮಾಡಿ ತರ್ಸ್ಕೊಂಡ್ ತಿನ್ನೋ ಇವ್ರ ತರದೆಲ್ಲ ತಿನ್ಬಿಟ್ರೆ ಒಂದೆರಡು ಕ್ಲಿಪ್ಸ್ ಐತೆ ಅದನ್ನ ಆಡ್ ಮಾಡ್ತೀನಿ ನೋಡಿ. ಏನು ಹೆಂಗ್ ಬೇರೆ ಬರ್ತಾರೋ ಇವ್ರು ಮಾರಕಂದು ಬರ್ತಾರ ಮಚ್ಚ. ಅಲ್ಲ ಇದು ಇದ್ರಲ್ಲಿ ಟ್ರೈನ್ ಅಲ್ಲಿ ಬರ್ತಾರೆ. ಗೊತ್ತು ಇಡ್ಲಿ ದೋಸೆ ಚಟ್ನಿ ಅಂತ ಬರ್ತಾರೆ. ತಿನ್ನಲ್ಲ. ಚಟ್ನಿ ಮಾಡೋ ರೀತಿ ನೋಡ್ಬಿಟ್ರೆ ಜನ ತುಂಬಾ ಖುಷಿ ಬರ್ತಾರೆ. ಇವಾಗ ಊಟ ಹೆಂಗ್ ಆಗ್ತೀಯ ಹೇಳಪ್ಪ ನನಗೆ. ಬುಕ್ ಮಾಡ್ತೀನೋ ಹೆಂಗೆ ಝೊಮ್ಯಾಟೋದಾಗ ಬರ್ತಾರ ಯಾಕೆ ಬರಲ್ಲ? ಚಿಕನ್ ಮಸಾಲೆ ಇವಾಗ ಹೋಗ್ಲಿ. ಇವಾಗ ಹೋಗಿ ಈಜ್ ಮೇಲೆ ಊಟ. ಒಂದು ನೆನಪು ಎದೆಯಾಳದಿಂದ ಹಾಯಾಗಿ ಬಂತು ಆನಂದದಿಂದ. ಚಿಕ್ಕ ವಯಸ್ಸು ಫೋಟೋ ನಂದು. A few moments later. ಇವಾಗ ಚನ್ನಪಟ್ಟಣ ಜಂಕ್ಷನ್ ಸ್ಟೇಷನ್ ಮತ್ತೆ ಇದು ಸ್ಟೇಷನ್ ಚನ್ನಪಟ್ಟಣ ಸ್ಟೇಷನ್ ಹತ್ರ ಇದೀರಿ. ಅವಿಂದ ಕುತ್ಕೊಂಡು ಏನೋ ಒಂದು ಮಾತಾಡ್ಕೊಂಡು ಇಷ್ಟು ದೂರ ಬಂದ್ರಿ. ಇನ್ನ ಅರ್ಧ ಹೋಗ್ಬೇಕಲ್ಲಾರ. ಇನ್ 3 ಸ್ಟೇಷನ್ ಅಷ್ಟೇ. ಮದ್ದೂರು, ಮಂಡ್ಯ, ಪಾಂಡವಪುರ. ಇನ್ನು ಎಷ್ಟೊತ್ತು ಆಗ್ತದೆ? ಇಲ್ಲಿ ಬಿಟ್ಟು 3 ಸ್ಟೇಷನ್. ಅದೇ ಇನ್ನು ಎಷ್ಟೊತ್ತು ಆಗ್ತದೆ? 10-11 ಗಂಟೆ. ಅರ್ಧ ಅವರ 1.25 ಗಂಟೆ. ಮತ್ತೆ ಇವಾಗ ಬಂದಿದ್ದು 1.25 ಗಂಟೆನೆ. ಸುಮ್ಮನೆ ಒಂದು ಅರ್ಧ ಹೋಗ್ಬೇಕು. ಇವಾಗ ಕುತ್ಕೊಂಡು ರೀಲ್ಸ್ ನೋಡಿ ಬೇಜಾರಾಯ್ತು. ಎಡಿಟ್ ಮಾಡಿ ರೆಡಿ ಅಪ್ಲೋಡ್ ಮಾಡಿ ಎಡಿಟ್ ಮಾಡಿ ವಿಡಿಯೋ ನಾನೇ ನೋಡಿ ನಾನೇ ಕಮೆಂಟ್ ಹಾಕೊಂಡು ಅದಕ್ಕೆ ರಿಪ್ಲೈನ್ ಕೊಟ್ಟಿದ್ದಾಯ್ತು. ಹೂನ ಮಚ್ಚ ಅಲ್ವತ್ತದ್ ನೋಡು ಹೋಯ್ ಅಂತ ಒಂದು ಕಮೆಂಟ್ ಬರ್ತದೆ, ಅದೆಲ್ಲ ನಂದೆ. ಹೌದಾ? ಎಲ್ಲಾದ್ರೂ ಇತ್ತಂತ ನೋಡು ಹೋಯ್ ಅಂತ. ಇವಾಗ ಫಸ್ಟ್ ವಿಡಿಯೋ ಅಲ್ಲ, ಇವಾಗ ಬಿಟ್ಟಿರೋದು, ಇನ್ನ ಮಾಡಿಲ್ಲ. ಮೊನ್ನೆದಲ್ಲ ಹೋಯ್ ಅಂತ ಒಂದು ಅಕೌಂಟ್ ಬರ್ತದೆ, ಅದು ನಂದೆ. ಫಸ್ಟ್ ನಂದೇ ಹೆಸರು ಹಾಕದಿದ್ದೆ. ಏನ್ ಮಾಡ್ತೀಯ, ಅದು ಒಂದನ್ನು ಕಮೆಂಟ್ ಇರ್ಬೇಕು ಹೋಗ್ಬಿಟ್ಟು ಹಾಕ್ತೀನಿ. ಹುಷಾರ ಮಚ್ಚ, ಹೋಗ್ಬಿಟ್ಟೆಯೋ. ಮಚ್ಚನ್ ಹಿಂದೆ ಇರ್ಬೇಕು, ಸ್ಟಂಟ್ ಎಲ್ಲ ಮಾಡಕ್ ಗೊತ್ತಾನೆ. ಇವಾಗ ಕಾಲ್ ನೋಯ್ತಿತ್ತು, ಅದು ವಾಕಿಂಗ್ ಮಾಡ್ತಾ ಇದ್ದೀವಿ ನಾನು ಇವನು. ಅಲ್ಲ ಮಚ್ಚ, ಒಂದ್ಸರಿ ಕಾಲೇಜ್ ಹತ್ರ ಹೋಗಿದ್ವಿ, ನೆನ್ಪಾಯ್ತಾ? ಹೋಗಿದ್ರಿ ಗೊತ್ತು, ಕೋಲಾರ್ಗ. A few moments later. ಫೈನಲಿ ಸ್ಟೇಷನ್ ಬಂತು, ಇಳಿತೀರಿ ಇವಾಗ ನಾವು. ಹಿಂಗಿದ್ದೀನಿ ನಮ್ಮ ಡೀಸೆಂಟ್ ಪೆಲೋ. ಹುಷಾರ ಮಚ್ಚ, ಹೋಗ್ಬಿಡೆಯ. ಯಾವ ಇದು? ಕುಂದಾಪುರನಾ? ಯಾವೂರು? ಪಾಂಡವಪುರ ರೀಚ್ ಆಗಿದ್ದೀರಿ. ಇನ್ನೇನು ಇಳಿಯೋದೆ ಅಷ್ಟೇ. ಯಾವ್ದು ಮುಗ್ತದೆ, ಡೋರ್ ಮುಗ್ತದಲ್ಲ, ಇಲ್ಲೇ ಗುಬಾರ್ಡ್ ಅಂತ. ಇವಾಗ ಇವ್ರು ಎಲ್ಲ ಇಳಿತವ್ರಲ್ಲ, ಅವ್ರದ್ದು ಡ್ಯೂಟಿ ಮುಗಿತೇನಪ್ಪ. ಯಾರ್ದ? ಅಲ್ಲಿ ಅವ್ರದ್ದು ಮುಗೀತು. ಫುಡ್ ಬಾಯ್ಗಳದು. ಇವಾಗ ಇಂದ ಆ ಕಡೆ ಇದಕ್ಕೆ ಹೋಗ್ತಾರೆ, ಕೆಂಗೇರಿ ಕಡೆ. ಫೈನಲ್ ನಾವು ರೀಚ್ ಆಗಿದಾಯ್ತು. ಇವಾಗ ಹೋಗ್ತಾ ಇರ್ತೀವಿ. ಹೆಂಗ್ ಹೋಗ್ತಾ ಬಿಡ್ತೀವಿ ಅಂತ ನಂಗಂತೂ ಗೊತ್ತಿಲ್ಲ. ಇವನ್ ಹೆಂಗ್ ಓದ್ತಾನ ಹಂಗ್ ಓದ್ತಾ ಹೋಗ್ತೀವಿ ಅಷ್ಟೇ. ಅಲ್ಲಾರ ನನ್ಗೊಂಚೂರು ರೆಸ್ಪೆಕ್ಟ್ ಅನ್ನೋದು ಕೊಡೋ ಮಚ್ಚ. ನಮ್ಮ ಅಣ್ಣವ್ರು ಹೆಂಗ್ ಓದ್ತಾರ ಅಷ್ಟೆಲ್ಲ ಇದ್ ಬೇಡ ಮಚ್ಚ. ನಾ ಏನ್ ಹೇಳ್ದಪ್ಪ ಇವಾಗ ನಿಂಗೆ ಹೋಗ್ಲಿ. ಅವ್ನ್ ಹೆಂಗ್ ಕರ್ಕೊಂಡ್ ಹೋಗ್ತಾನ ಹೋಗ್ತೀನಿ ಅನ್ನಲ್ಲ, ಅದಕ್ಕೆ ಹೇಳಿ ಅಷ್ಟೇ. ಮತ್ತೇನ್ ಹೇಳ್ಬೇಕು, ಅವ್ರ ಹೆಂಗ್ ಕರ್ಕೊಂಡ್ ಹೋಗ್ತಾರ ಹಂಗ್ ಓದ್ತೀನಿ. ಹೆಂಗ್ ಹೋಗ್ತಾನ ಅವ್ನ ಜೊತೆ ಹೋಯ್ತೀನಿ ಅಂದ್ರೆ ಆಗೋಯ್ತಾಯ್ತಪ್ಪ. ಸರಿ, ಏನೋ ನೋಡೋಣ. ಬೇಡ ಬಿಡು, ಇವೆಲ್ಲ ಹಾಕ್ತೀನಿ, ಮರಿಬೇಡ. ನೀನ್ ಮುಂದೆ ಕರೆಕ್ಟ್ ಆಗಿ ಮಾತಾಡ್ಬೇಕು. ನಾನು ಮುಂದೆ ಬರ್ತೀನಿ, ಬಾಯ್. ಸಿಗ್ತೀನಿ, ಬಾಯ್ ಫ್ರೆಂಡ್ಸ್. ಸರಿ ಹಿಂದೇರಾ? ಇಲ್ಲ ಇದಾಗ ಆಟೋದಾಗ ಹೋಗಬೇಕು. ಇಲ್ಲಿ ಕೂತಾರ, ನಾವು ಬಿಸಿ ಐತಪ್ಪ. ಬೇಡ ಬಿಡು, ಹೋಗ್ಬೇಕ. ಹೋಗ್ತಾನೆ ಬೇಗ. ಇನ್ನೊಬ್ಬನ ಕೈ ಜಾಗ ಸಾಲಂಗಿಲ್ಲ ಇಲ್ಲಿ. ಇಷ್ಟ ಒಬ್ಬರ್ಗ ಇಷ್ಟೊಬ್ಬರಿಗೆ 20 ರೂಪಾಯಿ ಸೀಟ್ ಹಾಕೋತೀವಿ. ನಿಮ್ಗೆ ಹೋದ್ರೆ 100 ರೂಪಾಯಿ. 100 ರೂಪಾಯಿ ಅಪ್ ಅಂಡ್ ಡೌನ್ ಮಾಡ್ತೀನಿ, 180 ರೂಪಾಯಿ ಹೋಗ್ತೀವಿ.
ರೇಟಿಂಗ್ ಚಾರ್ಜ್ ಇನ್ನ ತಡೆ ಎಲ್ಲ ಹೊಡ್ಸ್ಬೇಕು, ಲೇಟ್ ಆಯ್ತು. ಏನಿಲ್ಲ ಇರ್ತಿಲ್ಲ. ಬಂದಿದ್ದೀನಿ. ಇದೆ ಆರ್ಚ್ ತಾನೇ ಮಚ್ಚ ಇದು? ಇದೆ ಆರ್ಚು. ಚಪ್ಪಲಿ ಬಿಡ್ತಾ ಇದೀರಿ ಈ ಅಣ್ಣ ಅಂಗಡಿ ಹತ್ರ. ನಾನು ನಿಮಗೆ ಗೊತ್ಕೊಡಿ. ಇದು ಹೊಡೆದೋಡ್ರಿ ಇದು ಕೈ. ಏನ್ ಮೊಟ್ಟೆ ಬಿಸ್ಲಿಗೆ ಕಾಣ ಹೊಡೆದಿರ್ದಂಗೆ. ಹೆಂಗಿದು ಮೊಟ್ಟೆ ಕೊಟ್ಬಿಟ್ಟವ್ರ ಮಚ್ಚು. ತಡೆ ಹೊಡ್ಸಾರ ಹೇಳಿಲ್ಲ, ತಡೆ ಹೊಡ್ಸ ಹಿಂಗೆ ಇದೇನಾ? ಏನ ಮಚ್ಚಿನ ಏನ ಮಾಡಿಸ್ತವನೆ ಮಾಡಿಸ್ತಿಲ್ವ? ಎಲ್ಲ ಒಳ್ಳೇದಾಗ್ಲಿ. ಈಗ ಏನೋ ಅಲ್ವಾ ಹಂಗೈತೆ. ಹೆಣ್ದೇವ್ರ ಗಂಡೇವ್ರ ದೇವಿ ಪೂಜೆ ಮಾಡಿಸ್ಕೊಂಡು ಹೋಗೋಣ. ನಾನು ಮಕ್ಕನ್ ಸಿಗ್ತೀನಿ ರೀ. ಇವಾಗ ಇಲ್ಲಿ ದರ್ಶನ ಆಯ್ತು. ಇದೇ ಟೆಂಪಲ್. ಇವಾಗ ಹೋಗಿ ತಡೆ ಓಡಿಸ್ಬೇಕು. ತಡೆ ಅಂದ್ರೆ ದೃಷ್ಟಿ ತಗ್ಸ್ಬೇಕು. ಇದು ಹೆಚ್ಕೊಂಡು ಹೋಗಿ ಅದಕ್ಕೋಸ್ಕರ ಓದ್ತಾ ಇದೀರಿ ಇವಾಗ. ಅಲ್ಲೇನೋ ಮಾಡಿದ್ರು, ಇವಾಗ ಇಲ್ಲಿ ಬಂದಿದ್ದೀರಿ. ಇವಾಗ ಅದು ಮುಗಿಸ್ಕೊಂಬಂದು ಎಲ್ಲ ಆಯ್ತು. ದೃಷ್ಟಿ ತೆಗ್ದಿದ್ದು ಆಯ್ತು. ಓದ್ತಾ ಇದ್ದೀರಿ ಇವಾಗ. ದೃಷ್ಟಿ ತೆಗೆಯೋದೆಲ್ಲ ವಿಡಿಯೋ ಮಾಡಬಾರ್ದು ಅಂದ್ರು. ಮಾಡಿದ್ದೀನಿ ಒಂದು ನಿಂದು. ಅದು ಸ್ವಲ್ಪ ನಾನು ಮುಚ್ಚಿಗೆ ಮಾಡ್ಬಿಟ್ಟೆ ಸ್ವಲ್ಪ ನಿಂದು. ಮಾಡಿ ಬಂದೆ. ಇವಾಗ ಓದ್ತಾ ಇದೀರಿ ವಾಪಸ್. ಅದೇ ದೇವಸ್ಥಾನ ಬಿಟ್ಟು ವಾಪಸ್ ಕೊಟ್ಟ ಓದ್ತೀರಿ ನಾವು. ಹಾ ಎಲ್ಲಿ ಏನ್ ಕದು. ಇವಾಗ ಆಟೋ ಅಣ್ಣ ಎಲ್ಲ ಹೋಗ್ಬಿಟ್ಟವ್ರೆ. ಎಲ್ಲಾದ್ರು ಆಟ ಆಡೋ ಹಾ ಆಟ ಆಡೋ ಕೂಗ್ತಾ ಈಗ. ಬರ್ತಾವ್ರಿ ಆಟ ಅಣ್ಣ. ಇಪ್ಪದ ಮುಗ್ದೋಯ್ತು ಬೇಗ. ಶ್ರೀರಂಗಪಟ್ಟಣಕ್ಕೆ ಎಷ್ಟಾಯ್ತದೆ ಅಣ್ಣ? ಶ್ರೀರಂಗಪಟ್ಟಣಕ್ಕೆ ಎಷ್ಟಾಯ್ತದೆ? 200 ರೂಪಾಯಿ. 200 ರೂಪಾಯಿ. ಅಲ್ಲಿ 100, ಇಲ್ಲಿಂದ ಡೈರೆಕ್ಟ್ ಹೋದ್ರೆ 100 ರೂಪಾಯಿ. 200 ರೂಪಾಯಿ. 100 ರೂಪಾಯಿ. 200 ರೂಪಾಯಿ. ಇಲ್ಲಿಂದ 200 ರೂಪಾಯಿ. ಇವಾಗ ಎಲ್ಲ ಓದ್ತದ್ರಿ. ಹೋಗೋಣ ಫಸ್ಟ್. ಬಂದಿದ್ದೀವಿ ಲೊಕೇಶನ್ ಹತ್ರ ಇವಾಗ. ಶ್ರೀರಂಗಪಟ್ಟಣ. ಯಾವ ದೇವಸ್ಥಾನ? ರಂಗನಾಥ ಸ್ವಾಮಿ ದೇವಸ್ಥಾನ. ದೇವಸ್ಥಾನ. ಇವ್ರು ಇರ್ತಾರ ಓಡ್ತಾರ? ಓದ್ತೀರಾ? ಬರೋದ್ ಲೇಟ್ ಆಗ್ತದ? ಬರೋದ್ ಲೇಟ್ ಆಗ್ತದೆ. ಕುದುರೆ ಗಿದ್ರೆ ಐತೆ ಅದೆಲ್ಲ. ಏನೋ ನಿಮ್ಮ ಹೆಸರೇನು? ರವಿ ಅಂತ ಸರ್. ಅದೇ ಅಣ್ಣ. ಸರಿ ಅಣ್ಣ ಬಾಯ್. ಊಟ ತಿಂದಿಲ್ಲ ಮಸಾಲ. ಇವ್ನು ಸವಾಸ ಮಾಡಿ ಊಟ ತಿಂದಿಲ್ಲ ಬೆಳಗ್ಗೆ. ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಬರ್ಬೇಕಂತ ನೋಡೋಣ ಬನ್ನಿ. ಬಂದ ಆಮೇಲೆ ಆಕ್ಸಿಡೆಂಟ್ ಮಾಡಿ. ಎಷ್ಟು ರೂಪಾಯಿ ಇದು ಕುದುರೆಗ? ಎಷ್ಟು 100 ರೂಪಾಯಿ 50 ರೂಪಾಯಿ ಎಷ್ಟು ತಗೊಂಡ್ರೆ ನೋಡೋಣ. ದರ್ಶನ ಮಾಡ್ಕೋರ. ಟೆಂಪಲ್ ಡ್ರಾಪ್ ಅಂತ. ಟೆಂಪಲ್ ಡ್ರಾಪ್ ಅಂದ್ಬಿಟ್ಟು 100 ರೂಪಾಯಿ. ಅಲ್ಗೋಗ ಅಷ್ಟೇ ಮುಗೀತು. ಸರಿ 100 ರೂಪಾಯಿ ಸರ ಜಾಸ್ತಿ ಏನದು ಹಂಗೈತೆ. ಕೊಪ್ಪುಗಳು ಕೋಮ್ ತಡೆ ಬರ್ತದೆ. ಇವಾಗ ಇದು ಅದೇ ಟೆಂಪಲ್ ಹೊರಟಿ ದರ್ಶನ ಮಾಡ್ಕೊಂಡು ನೋಡಂಬ. ದೇವಸ್ಥಾನದಾಗ ಆಲ್ಮೋಸ್ಟ್ ಮಚ್ಚ ಈ ಮೊಬೈಲ್ಗಳು ತೆಗಿಯಂಗಿಲ್ಲಪ್ಪ. ವಾ ಹಳೆ ದೇವಸ್ಥಾನ. ಪುರಾತನ ದೇವಸ್ಥಾನ. ನಮ್ಮ ಅಚ್ಚನಿಂದ ಬಂದು ಏನೋ ಬಂತು. ಓಕೆ ನೋಡೋ ಸಖತ್ತಾಗೈತೆ ಮಚ್ಚಲಿ. ಎಷ್ಟು ಕಂಬಗಳು ಇರ್ಬೋದು ಇದ್ರೊಳಗ? ನೋಡ ಇಲ್ಲಿ ಬಂದಿದೀವಿ. ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಇವ್ 3 ನೋಡಿದ್ರೆ ನಾವು ಒಂದು ಇದ್ ನೋಡ್ದಂಗೆ. ಏನ್ ನೋಡ್ದಂಗೆ? ಶ್ರೀರಂಗ ನೋಡ್ದಂಗೆ. ಶ್ರೀರಂಗಂ
ಶ್ರೀರಂಗಂ. ಶ್ರೀರಂಗಂ ದರ್ಶನ ಮಾಡಿದ್ರೆ ಹ್ಮ್ ಪರಿಹಾರ ಆಗೋದು. ಇವಾಗ ಹೋಗ್ತೀರಿ ನಾವು ಹೋಗಲ್ಲ ಅಂತ ಇನ್ನೊಂದು ಬಂದು ಇದ್ರದೈತೆ ಇಲ್ಲ ಇಲ್ಲೇ ಇಲ್ಲ ಎಲ್ಲ ಹಂಗ ನಾನೇನು ಇಲ್ಲೇ ಇದೇ ಜಾಗದಾಗ ಐತೆ ಅಂತ A few moments later. ದರ್ಶನ ಮಾಡ್ಕೊಂಡು ಅಮ್ಮನವ್ರ ದರ್ಶನ ಇವಾಗ ಮುಗಿಸ್ಕೊಂಡು ಹೋದಾದ್ರೆ ಚಪ್ಪಲಿ ಇಸ್ತಾರಕ್ಕ ಪ್ರಸಾದ ಏನೋ ಕೊಟ್ಟರು ತಗೋದಾಗಿತ್ತು. ಇವಾಗ ಆಫ್ರೈಡ್ ಮಾಡ್ತೀವಿ ಆಕ್ಸಿಡೆಂಟ್ ಮಾಡ್ತಾರಂತೆ. ನಾವು ಊಟ ಹಾಕಿರಲ್ಲ ಊಟ ಇಲ್ಲೇ ಒಳ್ಳೆ ಆಫ್ರೈಡ್ ಮಾಡೋಣ. ಒಳ್ಳೆ ವಿಡಿಯೋ ಮಾಡ್ಕೊಂಡು ಸರಿ ಒಳ್ಳೆ ಎಂಟ್ರಿ ಸೀನ್ ಹಾಕಿದ್ರೆ ಹೆಂಗೆ ಗೊತ್ತಾ ಇನ್ಸ್ಟಾದಾಗ ಆಗ್ತದೆ ಎಲ್ಲ ಲೈಕ್ ಇನ್ಸ್ಟಾದಾಗೆಲ್ಲ ಮಾಡ್ಕೊಡಲ್ಲ ಯೂಟ್ಯೂಬ್ ಬೇಡ ನನಗ್ ಮಾಡ್ಕೊಡು ಒಂದು ವಿಡಿಯೋ. ನಾನು ಇದು ವಿಡಿಯೋ ಮಾಡ್ತಿರ್ತೀನಿ ನಾನು ನಿಂದ ಹೆಂಗ್ ಮಾಡ್ಬಿಡ್ಲಿ. ಏನಪ್ಪಾ ನಂದು ಸರಿ ಬಾರ ಏನೋ ಮಾಡಿದ್ರೆ ಆಯ್ತು. ಬಂದ್ಬಿಡು ನಾನು ಮಾಡ್ತೀನಿ. ನಂದು ಒಳ್ಳೆ ವಿಡಿಯೋ ಮಾಡ್ಕೊಡು. ಓಕೆ ಎಷ್ಟು ನೀವೇ ಓಡಿಸ್ಬೋದು. ಹೌದು ವೈಟು ಇದು ಮೊಬೈಲ್ ಸಿಡ್ಕೊಂಡು ಇವಾಗಿದ ಮೇಲೆ ಮೇಲೆ ಓಡಲ್ಲ ಅನಾಗೈತಣ್ಣ ವಿಡಿಯೋ. ಆರಾಮಾಗಿ ಇವಾಗ ಎಕ್ಸ್ಪೀರಿಯನ್ಸ್ ಸಖತ್ತಾಗೈತೆ. ಸೂಪರ್ ಸೂಪರ್. ಅವ್ನ್ ಭಯ ಬಿದ್ದವನೇ. ಏ ಮಚ್ಚ ನಾನು ಒಬ್ನೇ ಓದ್ತೀನಿ ಲೇ. ಏ ಮಚ್ಚ ನೋಡಿ ಇಲ್ಲೇ ಒಬ್ನೇ ಓದ್ತೀನಿ. ಅವ್ರ ಅಲ್ಲವ್ರೆ. ಏ ಓಡಲ್ಲ ತಾನೆ. ಏನಿದೆ ಹೆಸರು ಐತಲ್ಲ ರಾಕಿ. ಆರಾಮಾಗ ಹೋಗಮ್ಮ. ಹುಡ್ಗನ ಹುಡ್ಗಿನ ಹುಡ್ಗ ಆರಾಮಾಗ ಹೋಗಮ್ಮ. ಅಲ್ಲ ಹೋಗಪ್ಪ ರಾಕಿ ಹೇಳು ಮಚ್ಚ ನೋಡಿ ಇಲ್ಲಿ ಆರಾಮಾಗಿ 2 ಕೈ 1 ಕೈಯಾಗ ಮೊಬೈಲು. ಧೈರ್ಯ ಮಾಡ್ಬೇಕಲ್ಲ. ನೀವೇ ಸಾಕಿರೋದು. ಏ ಅದು ಅವ್ರ ಮಾತು ಕೇಳುತ್ತ ನಿನ್ ಮಾತು ಕೇಳುತ್ತ ಇದು ಮಾಡ್ತಾ ಇದೀರಪ್ಪ. ಇದ ನಿಮ್ ಟರ್ನ್ ಆಯ್ತು ಇದಪ್ಪ. ಏ ಅದನ್ನ ನೋಡ್ಬಿಟ್ಟು ಇದು ಓಡ್ಬಿಡತ್ತಪ್ಪ ಆಮೇಲೆ. ಏನೋ ಒಂಥರ ಫೀಲಿಂಗು. ನೀನು ಚೆನ್ನಾಗಿ ಓಡ್ತೀಯ ಇದ್ಮೇಲೆ ಗುಡ್ ಫೀಲಿಂಗ್. ಬಂದಿ ಟ್ರೈ ಮಾಡಿ. ಡ್ರಾಪ್ ಮಾಡ್ತೀವಲ್ಲ ದೇವಸ್ಥಾನಕ್ಕೆ ನಾನು ದೇವಸ್ಥಾನಕ್ಕೆ ಓಡ್ ಬಂದ್ಬಿಟ್ಟೆ. ಅದೇ ದೇವಸ್ಥಾನಕ್ಕೆ ಬಿಟ್ಕೊಡಿ ಅಂತಾರಲ್ಲ ರೌಂಡ್ ಹೊಡ್ಸಿ ಆ ಕಡೆಯಿಂದ ಬಿಟ್ಬಿಟ್ಟು ಆ ಕಡೆಯಿಂದ ಹತ್ಕೊ ಬರ್ತೀವಿ. ಪುನಃ ಅಲ್ಲಿಂದ ನಾವ್ ನಡ್ಕೊ ಬರಲ್ಲ ಹತ್ಕೊಂಡ್ ಬರೋದು. ಹೆಂಗೊಂದು ಗುಡ್ ಫೀಲಿಂಗು. ಈ ತರ ಫೀಲಿಂಗ್ ಎಲ್ಲೂ ಸಿಗಲ್ಲ. ಒಳ್ಳೆ ಎಂಟ್ರೀಸಿಂಗ್ ಮಾಡ್ಬೇಕಪ್ಪ. ಇದು ಜಾಗ ಬಂತು ನಿಲ್ಲಿಸ್ತೀರಿ ಇವಾಗ. ಹೆಂಗಿತ್ತು ಮಚ್ಚ? ತುಂಬಾ ಸಖತ್ತಾಗಿತ್ತು. ಭಯ ನಂಗೆ ಒಂಥರ ಖುಷಿ ಆಗ್ಬಾರ್ದಪ್ಪ. ಚೆನ್ನಾಗಿ ಅನ್ಸ್ತು. ಆಟೋ ಬೇರೆ ಬಲೆ ಇವ್ರು ಬೇರೆದು. ಅಲ್ಲೆಲ್ಲ ಇರ್ತಾರೆ ನೋಡ್ಕೊಂಬರಂ ಬಾ. ಅವ್ರು ಇದ್ರೆ ಕಂಫರ್ಟಬಲು. ಹೊಸಬ್ರದ್ದು ಕಂಫರ್ಟಬಲ್ ಅನ್ಸಲ್ಲ. ಅವ್ರ ಆಟೋ ಅಣ್ಣನು ಹೋಗಿ ಹುಡುಕಾಗ ಓದಾದ್ರಿ ಇವಾಗ. ಹೋಗಿ ಹುಡುಕಿದ ತಕ್ಷಣ ಆಟೋದಾಗ ಹೋಗ್ಬಿಡ್ತೀರ ಅಷ್ಟೇ. ಇದ್ದಂಗಿಲ್ಲ ಮಚ್ಚಲೆ ಹೋಗ್ಬಿಟ್ಟಂಗೆ ಹೋಗಿ ಬರ್ರಿ ಏನೋ ಮಾಡೋಣ. ಆಟೋ ಅಣ್ಣ ಇಲ್ಲ ಬೇರೆ ಆಟೋದಾಗ ಹೋಗೋದು. ಓಡೋದೇ ಮರ ಮಚ್ಚಲೆ ಪೆಟ್ರೋಳೆ ಊಟ ತಿನ್ನಾಕ ಅಲ್ಲಿ ಮುಂದಕ್ಕೆ ಹೋಗ್ಬೇಕು ಬಾ. ಸರಿ ರೋಡ್ಗೆ ಹೋಗಿ ಅಲ್ಲೇ ಇರೋದು ಹೋಟ್ಲಾಗ ಓಟಿ ಊಟ ತಿನ್ನೋದು ಇವಾಗ. ತಿನ್ಬಿಟ್ಟು ನೆಕ್ಸ್ಟ್ ಆಟೋಗೆ. ಏನಾಯ್ತು ಮಚ್ಚ? ಚೆನ್ನಾಗಿಲ್ಲ. ಇದೇನು ಬ್ಲರ್ ಹೋಗ್ತೈತೆ ಎಲ್ಲ ಗಲೀಜಾಗ್ಬಿಟ್ಟು ಅದಕ್ಕೋಸ್ಕರ
ಊಟ ಒಂದ್ ಕೈ ಮೊಬೈಲ್ ಆಯ್ತು, ಒಂದ್ ಕೈ ಊಟ ತಿಂದಿದ್ದೀನಿ, ಅದಕ್ಕೋಸ್ಕರ ಕ್ಲೀನ್ ಮಾಡೋಕ್ಕಾಗಲ್ಲ. ಗೊತ್ತಾ ಅದು ನೀವು ಇಲ್ಕ ಊಟ ತಿಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತೀರಿ. ಇವಾಗ ಊಟ ತಿಂದು ಹೋಗ್ತಾ ಇದ್ದೀರಿ. ಕ್ಯಾಮ್ರಾ ನೀಟಾಗಿದ್ದಿಲ್ಲ, ಇವಾಗ ಕ್ಲೀನ್ ಇರ್ತೀನಿ. ಊಟ ತಿಂದು ಹೋಗ್ತಾ ಇದ್ದೀನಿ. ಬಟ್ ಇವಾಗ ನಂಗೆ ಪೂರಿ ಅವರೇಜ್ ಅನ್ಸಿದ್ದು. ಪೂರಿ ಪಲಾವು ಅವರೇಜ್, ಎರಡು ಅವರೇಜ್. ಊಟ ತಿನ್ಬೋದು ಅಷ್ಟೇ. ಇನ್ನೊಂದ್ಸತಿ ಹುಡ್ಕೊಂಡು ಹೋಗೋ ಅಷ್ಟೆಲ್ಲ ಟ್ರೈ ಮಾಡಲ್ಲ. ಆಟೋಗೆ ಹೋಗೋದು ನಡ್ಕೊಂಡು ಹೋಗೋಣ ಅಂದೆ. ಆರಾಮಾಗ ಕ್ಯಾಶ್ ಆದೈತೆ ಬರ 1000 ರೂಪಾಯಿ ಐತೆ ಕ್ಯಾಶ್. ಸ್ವಂತ ಮಚ್ಚ ಯಾವುದೋ ನೀನು ಎತ್ತಿದ್ದು ಕೂತಿರಣೆ ನೋಡಿ ಓಡ್ ಬರ್ತೈತೆ. ನೀನ್ ಬೇಕು ಅಂತ ಓಡ್ ಬರ್ತಾರದು ಅದು. ಯಾವ್ದೇ ಗಾಡಿ ಕೇಳಿದ್ರು ಅಷ್ಟೇ ಹೇಳೋದು. ಪಾಂಡುಪುರಕ್ಕಂತೆ 200 ರೂಪಾಯಿ ಹೇಳಿದ್ದೀನಿ, ಇನ್ನೆಷ್ಟು ಹೇಳಿ? ಹೋಗೋಣ ಬನ್ನಿ ನಡ್ಕೊಂಡು ಹೋಗೋಣ ಬರೋ ಮಚ್ಚ. ಬಸ್ ಸ್ಟ್ಯಾಂಡ್ ಹೆಂಗೋ ಗೊತ್ತಿಲ್ಲ. ಬಸ್ ಸ್ಟ್ಯಾಂಡ್ ಊರ ಇದು ಇಲ್ಲ, ಬಸ್ ಸ್ಟ್ಯಾಂಡ್ ನೋಡಿ ತಿರ್ಸ್ಕೊಂಡ್ ಬರ್ತಾನೆ ನೋಡು. ನಮ್ ಬಿಟ್ನಲ್ಲ ಅಲ್ಲ ರೈಲ್ವೆ ಸ್ಟೇಷನ್. ಎಷ್ಟು ಕೊಡಿದ್ರ ಸರ್ ನೀವು? 150 ರೂಪಾಯಿ ಹೇಳಿದ್ದೀನಿ ಸರ್. 30 ರೂಪಾಯಿ ಸೇರ್ಸ್ ಕೊಡಿ ಸರ್. ಆ 30 ರೂಪಾಯಿ ಚೆಕ್ ಮಾಡಿ ಅವರೇ ಬರೋಕ್ಕೆ. ನಾನು ನಿಮ್ಗೆ ಹೇಳ್ತೀನಿ, ಬಸ್ ಸ್ಟ್ಯಾಂಡ್ಗೆ ಅಲ್ಲಿಂದ 150 ರೂಪಾಯಿ ಹೋಗುತ್ತೆ. 180 ರೂಪಾಯಿ ಕೊಡ್ತೀನಿ. 160 ರೂಪಾಯಿ ಕೊಡ್ತೀನಿ. 170 ರೂಪಾಯಿ ಎಂಜಾಯ್ ಮಾಡ್ಕೊಬಿಡಿ. 160 ರೂಪಾಯಿ ಬೇಡ, ಲಾಸ್ ಆಗೋದು ಬೇಡ, ನಮಗೂ ಬೇಡ ನಿಮಗೂ ಬೇಡ, ಸರಿನಾ? ಹೌದು. ಇವಾಗ ನಾವು ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀರಿ. ಆಯಿತು, ನಂಗೆ ಹಣ್ಣು ಹೋಗ್ತಾರೆ. ಹಣ್ಣು ತಿನ್ಬೇಕು ಅನ್ಸೈತೆ, ಹಣ್ಣು ತಿನ್ನೋಣ ಬರ ಮಚ್ಚ. ಹಣ್ಣು ತಿನ್ನೋಣ. ಪೈನಾಪಲ್ಲೆ ಮಂಡ್ಯ ನಿಲ್ಸ್ತಾನ ಅನ್ಕೊಂತೀನಿ. ಹ್ಞೂ. ಮಂಡ್ಯ ಆದ್ಮೇಲೆ ಡೈರೆಕ್ಟ್ ಬೆಂಗಳೂರು. ಇವಾಗ ಅಲ್ಲಿಂದ ಬಂದು ಟಿಕೆಟ್ ತಗೊಂಡ್ರು. ಇಲ್ಲಿ ಮಲ್ಕೊಂಡಿದ್ರಪ್ಪ. ಒಂದೇ ಭಾರತ್ ಟ್ರೈನ್ ಬಂತು, ಏನ್ ಸ್ಪೀಡ್ ಹೋಯ್ತು ಅಂತೀರ. ಹಂಗೆ ಎಚ್ಚರಿಕೆ ಆಗಿ ಅವ್ರ ಮುಂದೆ ನೋಡಕ್ ಇಕ್ಬಿಟ್ರಿ. ಹಂಗೆ ವಿಡಿಯೋ ಮಾಡ್ಕೊಂಡ್ರೆ ಅಷ್ಟೊತ್ತಿಗೆ ಹೋಗ್ಬಿಡ್ತದೆ. ಇವಾಗ ಇನ್ನೊಂದು 20 ನಿಮಿಷ ಹೇಳ್ತೀನಿ. ನನ್ಗೆ ಹೇಳ್ದ ಯಾವ್ದೋ ಟ್ರೈನ್ ಬರ್ತಾ ಇದ್ ನೋಡು ಅಂತ. ಅವನೇ ಮಲ್ಕೊಂಡಿದ್ದೆ ಮಾಡ್ದ, ನಾನೇನ್ ಮಾಡ್ಲಿ? ಮೊಬೈಲ್ ತೆಗಿಯಪ್ಪ ಇಟ್ಕೊಂಡು ಇಂಡೇ ಹೋಗ್ಬಿಟ್ಟೈತೆ. ಹೋಗಿಬಿಟ್ಟೈತೆ ಮತ್ತೆ. ಅದಕ್ಕೋಸ್ಕರ ಇನ್ನೂ ಒಂದು 20 ನಿಮಿಷ ಐತೆ, ಬರ್ತದೆ ಟ್ರೈನು. ತಗೊಂಡ್ರೆ ರೆಸ್ಟ್ ತಗೊಳ್ಳೋಣ. A few moments later. ಟ್ರೈನ್ ಬರ್ತೈತೆ ಅಲ್ಲಿ. ಹೋಗ ಏನ್ ನಿಂತ್ಕೊಂಡು ನೋಡ್ತಾ ಇದ್ವಿ. ತಗಾಯ್ತು. ಏನಪ್ಪ ಬತ್ತ ಕ್ಲೋರಾದೈತೆ ಮತ್ತೆ ಗಲೀಜ್ ಆಗ್ತೈತೆ ಗೊತ್ತಾ ಸ್ಕ್ರೀನು. ಇನ್ನೇನು ಮತ್ತೆ ಬೆಳಗ್ತಿದ್ಯಾ? ನಾವಿಂದೇನೋ ಒಂಥರ ಸೆನ್ಸೇ ಇಲ್ಲ ಇವ್ರು. ಮತ್ತೆ ಲೈಟ್ ಹಾಕೊಂಡ್ ಬಂದವ್ರೆ. ಅವ್ನು ಸವಾಸ ಮಾಡಿ ನಿತ್ಕಾರಂಗೆ ಆಯ್ತು. ಇವಾಗ ನಿತ್ಕೊಂಡಿದ್ದೀನಿ. A few moments later. ಫೈನಲಿ ಇವ್ನು ಸವಾಸ ಮಾಡಿ ಸೀಟ್ ಹೆಂಗೊಮ್ಮೆ ಸಿಕ್ತು. ಓಡಿ ಆ ಲಾಸ್ಟಿಂದ ಬೋರ್ಡ್ ಬಂದು ಕುತ್ಕೊಂಡಿದ್ದು ಒಂದು ಸ್ಟಾಪ್ ಒಳಗೆ. ಫೈನಲಿ ಮಳ್ಗೋಕ್ಕೂ ಜಾಗ ಸಿಕ್ಬಿಡ್ತು. ಇವಾಗ ಮಳ್ಕೊಂಡು ಕರೆಕ್ಟಾಗ ಅಲ್ಲಿ ಅಲಾರಾಮ್ ಇಟ್ಟಿರ್ತೀನಿ. ಅಲ್ಲಿ ಸ್ಟಾಪ್ ಇರೋ ಇನ್ನು ಅರ್ಧ ಅವರ್ ಮುಂಚೆ ಅಲಾರಾಮ್ ಇಟ್ಟಿರ್ತೀನಿ. ಎದ್ದು ಹೋಗೋಣ. ನಾನಿವಾಗ ಎದ್ದು ಇವನು ಮಳ್ಗೆ ಇಲ್ಲ ಅಂತ ನಂಗೆ ನಿದ್ದೆ ಬರಂಗೆ ಮಾಡ್ಬಿಟ್ಟು ಇವನು ಮೊಬೈಲ್ ಯೂಸ್ ಮಾಡ್ಕೊಂಡಿದ್ದ. ಕರಂಗ್ರಿ ತಿಂದು ಇವಾಗ ಒಂಥರ ಫ್ರೆಶ್ ಆಯ್ತು ಮೈಂಡು. ಹೋಗಿ ಡಸ್ಟ್ಬಿನ್ಗೆ ಹಾಕ್ತಾರ. ಎಲ್ಲೈತೆ ಡಸ್ಟ್ಬಿನ್ ಅಂತ ಇವನು ಹೇಳ್ತಾನೆ. ಉಳಿದೈತೆ ಡೋರಲ್ಲಿ. ಅಲ್ಲಿ ಹೋಗಿ ಹಾಕ್ಬಿಟ್ಟು ಇವಾಗ ಮಚ್ಚಂಗೆ ಹೊಟ್ಟೆ ಹಸಿತೈತು ಅಂತೆ. ಇವಾಗ ಮೆಜೆಸ್ಟಿಕ್ ಆಗಿದ್ದೀರಿ ನಾವು. ಇನ್ನು ಹಾಫ್ ಅನ್ ಅವರ್ ಯಲಹಂಕ ನಮ್ಮ ಏರಿಯಾಗೆ ಹೋಗಿ ರೀಚ್ ಆಗ್ಬಿಡ್ತೀವಿ. ನಮ್ಮ ಏರಿಯಾಗೆ ಹೋಗಿ ರೀಚ್ ಆಗಿದ ತಕ್ಷಣ ಒಳ್ಳೆ ಹೋಗಿ ಒಳ್ಳೆ ಊಟ ತಿಂದ್ಬಿಟ್ಟು ಮನೆಗೆ ಹೋಗ್ಬೇಕು ಅಷ್ಟೇ. ನಾನು ನಂಗೇನು ಹೊಟ್ಟೆ ನೆನೆಸಿತಾ ಇಲ್ಲ. ಇವೊಂಥರ ಫೈನಲಿ ಇವಾಗ ಯಲಹಂಕ ರೀಚ್ ಆಗಿ ಇಳಿದ್ಬಿಟ್ಟು ಹೋಗ್ತಾ ಇದ್ವಿ ಬೈಕ್ ಹತ್ರ. ಮನೆಯಾಗ ಅಷ್ಟು ದೂರ ಬೇಕು ಮತ್ತೆ. ನೀನು ಯಾಕೆ ಇಳಿತೀನಿ ಅಂದ್ರೆ
ಆ ಕಡೆ ಇಳ್ಬಿಟ್ಟು ಹೋಗೋದಾಯ್ತು ಆರಾಮಾಗಿ ನಿಂಗಿನ ಈ ಕಡೆ ಒಂಥರ ನೀನು ಒಬ್ನೇ ಇಳಿಯ ನೀವು ಅದ್ರೋಗಿದ್ಯೋ ಅಲ್ಲೋಗ್ತಾರೆ ಇವಾಗ ಅಲ್ಲಿ ಹೋಗಿ ಮೇಲೆ ಆ ಕಡೆ ಹೋಗ್ಬೇಕು ಆ ಕಡೆ ಹೋದ್ಮೇಲೆ ತಿರ್ಗಾ ಮತ್ತೆ ಬಂದು ಏನೋ ತಗೊಂಡಿದ್ವಪ್ಪ ಕೊನೆಗೆ ಎಲ್ಲ ಈ ರಿಸರ್ವೇಶನ್ ಬಂದ್ಬಿಟ್ಟಿತ್ತು ಏನಪ್ಪ ನಮ್ಮ ಪುಣ್ಯ ನಮ್ಮ ಪುತ್ತರಕ್ಕೆಲ್ಲ ಜಾಗ ಇತ್ತು ಅಂದಾಗ ಅದಕ್ಕೆ ನಾವು ಕುತ್ಕೊಬಿಟ್ಟಿದ್ರೆ ಅದು ಖುಷಿ ಬಿಡ್ಬೇಕಾಯ್ತು ಇಲ್ಲಾಂದ್ರೆ ಮೆಜೆಸ್ಟಿಕ್ ಇಂದ ನಿತ್ಕೊಂಡ್ಬರ್ಬೇಕಾಯ್ತು ಅಲ್ಲೇ ನಿತ್ಕೋಬೇಕಾಯ್ತು ನಾಳೆ ನೋಡ್ಕೊಂಡು ಹತ್ತಿಲ್ಲ ಅಂದಿದ್ರೆ ಇದು ಮೈಸೂರಿನ ಅಯ್ಯಪ್ಪ ಅಲ್ಲೇ ಮಳೆ ನಿತ್ಕೊಂಡ್ ಆಮೇಲೆ ತಿರ್ಗಿ ಒಂದ್ ಜಗ್ಗ ನಿಲ್ಸಿದ್ರು ಸ್ಟೇಷನ್ ಇದ್ರಲ್ಲಿ ಮಂಡ್ಯ ಎಲ್ಲ ಅಲ್ಲಿ ಮಂಡ್ಯದಲ್ಲಿ ನಿಂತಾಗ ಇದು ಮಾಡಿದ್ರು ಅವಾಗ ಓಡ್ ಬಂದ್ರಿ ಮುಂದಕ್ಕ ಹಿಂದೆ ಇದ್ರಿ ಮುಂದಕ್ಕೆ ಓಡ್ ಬಂದು ಎಕ್ಕಿದ್ರಿ ಅದೊಂದು ಸೀಟ್ ಸಿಕ್ತು ಮೊಳಕಂತ ಎದ್ಬಿಟ್ಟು ಎಲ್ಲ ಚೆನ್ನಾಗಾಯ್ತು ಇವಾಗ ಹೋಯ್ತಾ ಇದ್ದೀವಿ ಇವಾಗ ಮತ್ತೊಂದು ಗಾಡಿ ಎತ್ಕೊರಕ್ ಹೋಗೋಣ ಇಲ್ಲ ಇದೆ ಗಾಡಿ ಅವೇ ಇಲ್ಲಿ ಬಿಟ್ಟಿದ್ದ ಇವಾಗ ಇಚ್ರಿ ಇಲ್ಲ ಆಗ್ಬಿಟ್ಟು ಅವ್ರ ಹತ್ರ ಅವ್ನು ಹೇಳ್ದ ನಾನು ಕೇಳಿಲ್ಲ ಇವಾಗ ಹೋಗ್ತಿರಪ್ಪ ಕಣ್ಣಲ್ಲಿ ಒಂಥರ ಕಣ್ಣು ಮಾತ್ರ ಸುಸ್ತಾದಂಗೆ ಅನ್ಸೈತೆ ಇದೆಲ್ಲ ಅನಿಸ್ತಾ ಇಲ್ಲ ಬಾಡಿ ಇದೆ ಕಣ್ಣು ಮಾತ್ರ ಸುಸ್ತಾದಂಗೆ ಅನ್ಸೈತಿ ಮುಚ್ಚೈತೆ ಇವಾಗ ಹೊರಟಿ ಊರಿಗೆ ಹೋಗೋದೆ ಡೈರೆಕ್ಟು ಗೇರ್ ಅಂಗಡಿಗೆ ಬಂದು ಗೇರ್ ಹಾಕ್ಸ್ತಾವನೆ ಇವಣ್ಣ ಹಾಕ್ತಾವ್ರೆ. A few moments later. ಇವಾಗ ತಿಂದು ತಿನ್ನಕ್ ಬಂದಿದ್ದೀರಿ ಏನೋ ಹೇಳೋದು ನಾನು ತಿಂದಿರ್ಬಾರ್ದು ಆ ಥರ ದೋಸೆ ಮುಳ್ಬಾಗಳು ಗೀ ಪನ್ನೀರ್ ದೋಸೆ ಪನ್ನೀರ್ ಇಲ್ಲ ಈ ಮಸಾಲೆ ದೋಸೆ ಗೀ ಪುಡಿ ದೋಸೆ ಪುಡಿ ದೋಸೆ ಒಂದು ಮಸಾಲೆ ಹಾಕಿ ಒಂದು ಪುಡಿ ಹಾಕಿ ಆ ಥರ ತಿಂದಿರಿ ಮನೆಗೆ ಒಡೆ ನೋ ವಡೆ ಓನ್ಲಿ ದೋಸೆ ಐ ಲೈಕ್ ದೋಸೆ ಡು ಯು ನೋ ಐ ಲೈಕ್ ದೋಸೆ ತಿನ್ನ ನಾಚಿಕೆ ಕೊಟ್ಟು ಹೊಟ್ಟೆನೋ ಹೋಗ್ತದೆ ಹಿಂಗೆಲ್ಲ ಅವಮಾನ ಮಾಡಬೇಡ ವ್ಯೂವರ್ಸ್ ಇವ್ರು ನೋಡಿದ್ರೆ ಹೊಟ್ಟೆನೋ ಬರ್ತದ ನಿಂಗ ಅವಮಾನ ಮಾಡ್ಬೇಡ್ರಿ ನೀನು ಅವನ ಪರವಾಗಿ ನಾವು ಸಾರಿ ಕೇಳ್ತೀವಿ ಇಲ್ಲಿ ದೋಸೆ ಆಫ್ ಬಿಸಿ ವಡೆ ಬಾತು ತಿನ್ಕೋಬೋದು A few moments later. ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಟಾಟಾ ಬಾಯ್